ರಾಜ್ಯದಲ್ಲಿ ಏನಾಯ್ತು ಗೊತ್ತಾ, ರಾಜ್ಯದಲ್ಲಿ ಮೊಟ್ಟೆಲ್ ಹೊಡ್ಕೊಳ್ಳುವಷ್ಟು ಮಟ್ಟಿಗೆ ಮುಂದುವರಿತು. ಕೆಪಿಸಿಸಿ ಕಚೇರಿ ಮುತ್ತಿಗೆ ಹಾಕೋದಕ್ಕೆ ರಾಜ್ಯದಲ್ಲೂ ಕೂಡ ಬಿಜೆಪಿ ಪ್ರಯತ್ನವನ್ನ ಪಡ್ತು. ಕಂಟೋನ್ಮೆಂಟ್ ಬಳಿನೇ ಬಿಜೆಪಿ ನಾಯಕರುಗಳು ಪ್ರತಿಭಟನೆ ನಡೆಸ್ತಾ ಇದ್ರು. ನಿಮ್ಗೆ ಗೊತ್ತಿರಬಹುದು, ಕ್ವೀನ್ಸ್ ರೋಡ್ ಹತ್ರ ಕೆಪಿಸಿಸಿ ಕಚೇರಿ ಇದೆಯಲ್ಲ, ಅದರಿಂದ ಸ್ವಲ್ಪ ದೂರದಲ್ಲಿ ಕಂಟೋನ್ಮೆಂಟ್. ಆ ಕಂಟೋನ್ಮೆಂಟ್ ಬಳಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಏನಾಗಿದೆ, ಈ ಬಿಪಿ ಹರೀಶ್ ಅವರೇನೋ, ಶಾಸಕ ಬಿಪಿ ಹರೀಶ್ ಅವರೇನೋ ಈ ಕಾಂಗ್ರೆಸ್ ಕಚೇರಿ ಕಡೆ ನಡ್ಕೊಂಡ್ ಬರ್ತಾ ಇದ್ರಂತ. ಸೀದಾ ಅವರಿಗೆ ಮೊಟ್ಟೆಲ್ ಹೊಡೆದಿದ್ದಾರೆ. ಕೆಪಿಸಿಸಿ ಕಚೇರಿ ಮುಂದೆ ಬಂದ ಹರೀಶ್ಗೆ ಮೊಟ್ಟೆಲ್ ಹೊಡೆದು ನೋಡಿ, ಆ ಮೊಟ್ಟೆ ಓಡು ಇನ್ನೂ ಕೂಡ ಅವ್ರ ತಲೆಯಲ್ಲೇ ಇದೆ. ಬಿಪಿ ಹರೀಶ್ ವಿರುದ್ಧ ಧಿಕ್ಕಾರ ಕೂಗಿ ಕಾಂಗ್ರೆಸ್ ಕಾರ್ಯಕರ್ತರುಗಳು ಬಿಜೆಪಿ ಕಾರ್ಯಕರ್ತರುಗಳನ್ನ ಹಿಮ್ಮೆಟ್ಟಿಸುವಂತ ಕೆಲಸವನ್ನ ಮಾಡಿದ್ರು. ಕಂಟೋನ್ಮೆಂಟ್ ಹತ್ರ ಇವರು ಒಂದು ಹಂತದ ಪ್ರತಿಭಟನೆಯನ್ನ ನಡೆಸಿ ಆ ನಂತರದಲ್ಲಿ ಕ್ವೀನ್ಸ್ ರೋಡ್ ಕಡೆಗೆ ಬರ್ತಾ ಇದ್ದಂಥವ್ರು. ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅಚಾತುರ್ಯ ಉಂಟಾಗಿದೆ. ಬಿಪಿ ಹರೀಶ್ ಅವರ ತಲೆಗೆ ಮೊಟ್ಟೆ ಹೊಡೆಯಲಾಗಿದೆ. ಸ್ವಲ್ಪ ದಿನಗಳ ಹಿಂದೆ ನಿಮ್ಗೆ ನೆನಪಿರ್ಬೋದು, RR ನಗರದ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಮುನ್ರತ್ನ ಅವರಿಗೆ ಮೊಟ್ಟೆ ಹೊಡೆದಿದ್ರು. ಅನಂತರದಲ್ಲಿ ಕಾಂಗ್ರೆಸ್ ಆರೋಪ ಅಂದ್ರೆ ಅವ್ರ ಕಡೆಯವರೇ ಹೊಡೆಸ್ಕೊಂಡಿದ್ದಾರೆ. ಯಾಕಂದ್ರೆ ಫೋಟೋ ಫ್ರೇಮ್ ಎಲ್ಲ ಅಷ್ಟು ಚೆನ್ನಾಗಿ ಕ್ಲಿಕ್ ಆಗಿರೋದು ನೋಡಿದ್ರೆ ಅವ್ರ ಕಡೆಯವ್ರದೇ ಕುತಂತ್ರ ಅನ್ನುವಂಥದ್ದೆಲ್ಲ ಆರೋಪ ಪ್ರತ್ಯಾರೋಪ ಉಂಟಾಯ್ತು. ಅದನ್ನ ಪಕ್ಕಕ್ಕೆ ಈಗ ಮತ್ತೊಮ್ಮೆ ಮೊಟ್ಟೆ ಹೊಡೆಯುವಂತ ಪ್ರಸಂಗ ಬಂದು ನಿಂತಿದೆ. ಅದು ಬಿಪಿ ಹರೀಶ್ ಅವ್ರ ತಲೆಗೆ. ಹರಿಹರದ ಶಾಸಕ ಬಿಪಿ ಹರೀಶ್ ಅವರ ತಲೆ ಮೇಲೆ ಇನ್ನೂ ಆ ಮೊಟ್ಟೆ ಓಡ್ ಹಾಗೆ ಇತ್ತು. ಪಾಪ ಅವ್ರಿಗೆ ಏನಾರು ಆ ಸಂದರ್ಭದಲ್ಲಿ ಸಮಸ್ಯೆ ಆಯಿತು, ಏನಾರು ಗಾಯ ಆಗಿರೋದು, ಮತ್ತೇನಾದ್ರು ತೀವ್ರತರವಾದಂಥ ಪೆಟ್ಟು ಬಿದ್ದಿರೋದು ಆ ಸಂದರ್ಭಕ್ಕೇನು ಅನಿಸಿಲ್ಲ. ಬಿಪಿ ಹರೀಶ್ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದಂಥ ರಿಯಾಕ್ಟ್ ಮಾಡಿಲ್ಲ. ಬಟ್ ಬಹಳ ಸಿಟ್ಟಾಗಿದ್ರು, ಸಹಜ ಅದು. ಹರೀಶ್ರನ್ನ ಪಕ್ಕದ ಗಲ್ಲಿಗೆ ಕರ್ಕೊಂಡು ಆ ನಂತರದಲ್ಲಿ ಪೊಲೀಸರು ಆ ಪರಿಸ್ಥಿತಿ ನಿಭಾಯಿಸುವಂತ ಪ್ರಯತ್ನ ಪಡ್ತಾರೆ. ತಮ್ಮ ಜೀಪ್ನಲ್ಲೇ ಬಿಪಿ ಹರೀಶ್ ಅವರನ್ನ ಕರ್ಕೊಂಡು ಪಕ್ಕದ ಗಲ್ಲಿಗೆ ಹೋಗ್ತಾರೆ. ಏನ್ ಹೇಳಿದ್ರು ಬಿಪಿ ಹರೀಶ್, ಬರೀ ಕೇಳೋಣ. ನಮ್ಮ ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ರವರು ಈ ದಿನ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರ ಗೃಹ ಕಚೇರಿಗೆ ನುಗ್ಗಿದಂಥ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಇದೆ ಅಂತಕ್ಕಂಥ ಮಾಹಿತಿಯನ್ನು ನನಗೆ ಕೊಟ್ಟಿದ್ದರು. ನಾನು ದಾವಣಗೆರೆ ಹರಿಹರದವನಾಗಿರೋದ್ರಿಂದ ನನಗೆ ಕಾಂಗ್ರೆಸ್ ಕಚೇರಿ ಎಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ನನ್ನ ಡ್ರೈವರ್ ಲೊಕೇಶನ್ ಪ್ರಕಾರ ಇಲ್ಲಿ ತೋರಿಸ್ತಾ ಇದೆ ಅಂತಂದ. ಆಮೇಲೆ ಇಲ್ಲಿ ಲೆಫ್ಟ್ ಇಲ್ಲ ಸರ್, ರೈಟ್ ಇರೋದ್ರಿಂದ ನಾನು ಮುಂದೆ ಪಾರ್ಕ್ ಮಾಡ್ತೀನಿ, ನೀವು ಇಳೀರಿ ಅಂದ. ಇಳಿದ ಮೇಲೆ ನಾನು ಹಿಂಗೆ ನೋಡಿದಾಗ, ಆ ಕಾರ್ಯಕರ್ತರು ನೋಡಿದಾಗ ನನಗನ್ನಿಸ್ತು ಇದು ಕಾಂಗ್ರೆಸ್ ಆಫೀಸ್ ಮುಂದೆ ನಾನು ಇಳಿದಿದ್ದೀನಿ ಅಂತೇಳಿ. ಅಲ್ಲಿಂದ ಮುಂದೆ ಹೋಗೋದ್ರೊಳಗೆ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿದ್ರು. ಅದರ ಜೊತೆಗೆ ಮೊಟ್ಟೆಯನ್ನು ಎಸೋದ್ರ ಜೊತೆಗೆ ಒಂದು 3-4 ಜನ ಕಾರ್ಯಕರ್ತರು ತಲೆಗೂ ಮೈಗೂ ಕೂಡ ಹೊಡೆದ್ರು. ಆದರೆ ಸಮಯಕ್ಕೆ ಸರಿಯಾಗಿ ಪೊಲೀಸ್ ಅಧಿಕಾರಿಗಳು ನನ್ನ ರಕ್ಷಣೆಗೆ ಬಂದಿದ್ದರಿಂದ ಹೆಚ್ಚಿನ ಅನಾಹುತ ನೋಡಿ. ನಮ್ಮ ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡ್ತೀನಿ. ಪಕ್ಷ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಆ ರೀತಿ ನಾನು ಮಾಡ್ತೇನೆ. ಅಡ್ರೆಸ್ ತಪ್ಪಾಗಲ್ಲ. ನಾವು ದಾವಣಗೆರೆ ಹರಿಹರದವರು. ಕಾಂಗ್ರೆಸ್ ಆಫೀಸ್ ಎಲ್ಲಿದೆ ಅಂತ ಗೊತ್ತಿಲ್ಲ. ನಾನು ಇಳಿದ ಜಾಗದಲ್ಲಿ ಆಫೀಸ್ ಇದೆ, ಡ್ರೈವರ್ಗೂ ಗೊತ್ತಿಲ್ಲ, ಅಷ್ಟೇ ಆಗಿರೋದು. ಸರಿ ನೋಡಿ, ಅದು ಕಾಂಗ್ರೆಸ್ ಸಂಸ್ಕೃತಿ ಅಲ್ವಾ. ಇಷ್ಟು ವರ್ಷ ನಮ್ಮ ದೇಶವನ್ನು ಆಳಿದವರು ಬಡ ರಾಷ್ಟ್ರ ಅಂತೇಳಿ ಅವರು ತೋರಿಸ್ಕೊಟ್ರು. ಕೇವಲ 13-14 ವರ್ಷದಲ್ಲಿ ನರೇಂದ್ರ ಮೋದಿಜಿಯವರು ಭಾರತ ವಿಶ್ವ ಮೆಚ್ಚುವಂಥ ನಾಯಕನ ಪಡೆದಂಥ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ರಾಷ್ಟ್ರ ಅನ್ನೋದನ್ನ ತೋರಿಸಿದ್ದು ನರೇಂದ್ರ ಮೋದಿಜಿಯವರು. ಅವರು ಪೊಲೀಸ್ ಕಮಿಷನರ್ಗೆ ದೂರನ್ನ ಕೊಟ್ಟಿದೆ ಬಿಜೆಪಿಯ ಒಂದು ನಿಯೋಗ. ಹೋಗಿ ಬಿಜೆಪಿ ನಾಯಕರುಗಳು ಸೀದಾ ಕಮಿಷನರ್ ಕಚೇರಿಗೆ ಹೋಗಿ ಬಿಪಿ ಹರೀಶ್ ಅವರ ತಲೆಗೆ ಮೈಗೆ ಎಲ್ಲ ಮೊಟ್ಟೆ ಹೊಡೆದಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿ ಒಂದು ದೂರನ್ನ ದಾಖಲು ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆರ್ ಅಶೋಕ್, ಅರವಿಂದ್ ಬೆಲ್ಲಾ, ಜನಾರ್ದನ್ ರೆಡ್ಡಿ, SR ವಿಶ್ವನಾಥ್ ಸೇರಿದಂತೆ ಹಲವು ನಾಯಕರುಗಳು ಸೀದಾ ಹೋಗಿ ಕಮಿಷನರ್ ಅನ್ನ ಭೇಟಿಯಾಗಿದ್ದಾರೆ. ಕಮಿಷನರ್ ಕಚೇರಿ ಮುಂದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ ಬಿಜೆಪಿಯ ನಾಯಕರುಗಳು ಅಂತೇಳಿ ತಿಳಿದು ಬರ್ತಾರೆ. ಅಲ್ಲೂ ಒಂದು ಹಂತದ ಪ್ರತಿಭಟನೆ ಆಗಿದೆ. ಆರ್ ಅಶೋಕ್ ಅವರು ಸೇರಿದ ಹಾಗೆ ಕೆಲ ನಾಯಕರುಗಳನ್ನ ಯಾವ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಹೋದ್ರೋ ಅಲ್ಲಿಂದ ಅವ್ರನ್ನ ಎತ್ಕೊಂಡು ಹೋಗ್ಲಾಯ್ತು. ಸೀದಾ ಅವರು ಕಮಿಷನರ್ ಕಚೇರಿಗೆ ಹೋದ್ರು. ಅಲ್ಲೂ ಹೋಗಿ ಒಂದು ಹಂತದ ಪ್ರತಿಭಟನೆಯನ್ನ ಮಾಡಿ ಧಿಕ್ಕಾರಗಳನ್ನ ಕೂಗಿ ದೂರು ದಾಖಲಿಸಿದ್ದಾರೆ ಅಂತೇಳಿ ತಿಳಿದು ಬರ್ತಾರೆ.
ಬಟ್ ಈ ಸಂದರ್ಭದಲ್ಲಿ BP ಹರೀಶ್ ಇದ್ರ ಇದ್ರು ಅವ್ರನ್ನು ಕರ್ಕೊಂಡು ಹೋಗಿ ಈ ಕಂಪ್ಲೇಂಟ್ ದಾಖಲು ಮಾಡಿದ್ದಾರೆ. ಆರ್ ಅಶೋಕ್ ಅವ್ರ ಜೊತೆ ನಾನು ಹೋಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಒಂದು ಸಿಗ್ನಲಲ್ಲಿ ಆರ್ ಅಶೋಕ್ ಅವ್ರ ಕಾರು ಮುಂದೋಯ್ತು. ನಂತರ ನಮಗೆ ರಸ್ತೆ ಗೊತ್ತಾಗಲಿಲ್ಲ. ನಮ್ಮ ಡ್ರೈವರ್ ಲೊಕೇಶನ್ ಹಾಕಿದಂಥ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ ಆಫೀಸ್ ಪಕ್ಕದಲ್ಲೇ ಲೊಕೇಶನ್ ತೋರಿಸ್ತು. ನಮ್ಮ ಡ್ರೈವರ್ ಇದ್ದನು ಲೆಫ್ಟ್ ತೋರಿಸ್ತಾ ಇದೆ ಪಾರ್ಟಿ ಆಫೀಸು, ಬಟ್ ಲೆಫ್ಟ್ ಇಲ್ಲ, ರೈಟ್ ಟರ್ನ್ ಹೋಗಲೇಬೇಕು, ತಾವು ಇಲ್ಲಿ ಇಳೀರಿ, ನಾನು ಮುಂದೆ ಪಾರ್ಕ್ ಮಾಡ್ತೀನಿ ಅಂತ ಅವನು ಹೋದ. ನಾನು ಇಳಿದಾಗ ಗೊತ್ತಾಯಿತು ನಾನು ಇಳಿದಿರೋದೇ ಕಾಂಗ್ರೆಸ್ ಕಚೇರಿ ಮುಂದೆ ಅಂತ. ಹಾಗಾಗಿ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗದೇ ಇದ್ದಂಥ ಸಂದರ್ಭದಲ್ಲಿ ಆವಾಗ ಅವರು ಘೋಷಣೆ ಕೂಗ್ತಾ ನನ್ನ ಮೇಲೆ ಓಡ್ ಬಂದರು. ಆ ಸಂದರ್ಭದಲ್ಲಿ ಪ್ರಿಯದರ್ಶಿನಿ ಮತ್ತು ಅವ್ರ ಜೊತೆ ಇದ್ದಂಥ ಪೊಲೀಸರು ನನಗೆ ರಕ್ಷಣೆ ಕೊಟ್ಟು ಬೇರೆ ಕಡೆ ಕರ್ಕೊಂಡೋಗೋ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಕೆಲವರು ಕಾಂಗ್ರೆಸ್ ಕಾರ್ಯಕರ್ತರು ಗುಂಡಾಗಳ ರೀತಿಯಲ್ಲಿ ಕೆಲವರು ಹೊಡೆದ್ರು, ಇನ್ನು ಒಂದು 4-5 ಮೊಟ್ಟೆ ಎಸೆದ್ರು. ಆದರೂ ಕೂಡ ಒಂದು ರೀತಿ ಹೇಳ್ಬೇಕಂದ್ರೆ ಪೊಲೀಸ್ ರಕ್ಷಣೆಯಿಂದ ನಾನು ಆ ಜಾಗದಿಂದ ಬೇರೆ ಕಡೆ ಬಂದೆ. ಅಲ್ಲೊಂದು ಅಂಗಡಿಯಲ್ಲಿ ಕೂರಿಸಿ ಶಟರ್ಸ್ ಇಳಿದ್ರು. ಆ ಅಂಗಡಿಯವ್ರ ಮೇಲೂ ಕೂಡ ಮೊಟ್ಟೆಯನ್ನು ಎಸೆಯೋ ಪ್ರಯತ್ನ. ಕಿರಣ್ ಹನಿಯಡ್ಕ ನಮ್ಗೆ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ನಾವು ಕೊಡ್ತಾರೆ. ಕಿರಣ್, ಬಹುಶಃ BP ಹರೀಶ್ ಅವ್ರು ಹೇಳ್ತಾ ಇರುವಂಥದ್ದನ್ನ ನೋಡಿದ್ರೆ ಬಹಳ ದೊಡ್ಡ ಗಲಾಟೆನೇ ಅಲ್ಲಾಗಿದೆ. ಯಾವುದೋ ಅಂಗಡಿ ಒಳಗೆ ಕೂರಿಸಿದ್ರಂತೆ, ಅಲ್ಲೂ ಬಂದೆಲ್ಲ ಹೊಡೆಯೋಕೆ ಟ್ರೈ ಮಾಡಿದ್ರಂತೆ ಈ ರೀತಿಯಾಗಿ. ಹೌದು, ಅಂತ ಸೂಕ್ಷ್ಮ ಸಂದರ್ಭದಲ್ಲಿ ಇವರು ಅಲ್ಲಿ ಹೋಗಿ ಇಳಿದಂಥದ್ದೇ ಮೊದಲು ತಪ್ಪು. ಬಟ್ ಅದಾದ ನಂತರದಲ್ಲಿ ಅವರು ಆ ರೀತಿಯಾದಂಥ ವರ್ತಿಸಿದ್ದು ಮಹಾ ತಪ್ಪು ಕಾಂಗ್ರೆಸ್ ಕಾರ್ಯಕರ್ತರು. ಈ ಪ್ರಕರಣವನ್ನ BJP ಎಲ್ಲಿಗೆ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದೆ, ಕಂಪ್ಲೇಂಟ್ ಕೂಡ ದಾಖಲು ಮಾಡ್ತಿದ್ದಾರೆ ಅನ್ನೋದೆಲ್ಲ ಗೊತ್ತಾಯ್ತು. ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಈ ಮೊಟ್ಟೆ ಎಸೆತದ ಆಫ್ಟರ್ ಎಫೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಕಿರಣ್? ಮಾಲ್ತೇಶ್, ಇಲ್ಲಿ ವಾಸ್ತವವಾಗಿ BP ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆದ ಪ್ರಕರಣ ಆಗಿದ್ದೇನೆಂದ್ರೆ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತಹ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ತಕ್ಷಣಕ್ಕೆ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ. ನೇರವಾಗಿ ಕಂಟೋನ್ಮೆಂಟ್ ನಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಿದ್ದಂತ ಸ್ಥಳಕ್ಕೆ ಶಾಸಕರ ಜೊತೆ ಹೋಗಿ ಪ್ರತಿಭಟನೆಯನ್ನ ಮಾಡಬೇಕನ್ನುವಂತ ತೀರ್ಮಾನವನ್ನು ಕೈಗೊಳ್ತಾರೆ. ಹೀಗಾಗಿ ತಕ್ಷಣ ತಮ್ಮ ಶಾಸಕರೆಲ್ಲರೂ ಕೂಡ ಸಂದೇಶವನ್ನು ರವಾನೆ ಮಾಡ್ತಾರೆ. ಈ ಮಾಹಿತಿ ತಿಳಿದ ತಕ್ಷಣಕ್ಕೆ ಶಾಸಕ BP ಹರೀಶ್ ವಿಪಕ್ಷ ನಾಯಕ ಅಶೋಕ್ ಅವರ ಕಾರನ್ನೇ ಫಾಲೋ ಮಾಡ್ತಾರೆ. ಅಂದ್ರೆ ಪ್ರತಿಭಟನೆ ನಡೆಯುವಂತ ಕಂಟೋನ್ಮೆಂಟ್ ಸ್ಥಳಕ್ಕೆ ತೆರಳುವಂತ ನಿಟ್ಟಿನಲ್ಲಿ ಫಾಲೋ ಮಾಡ್ತಾರೆ. ಆ ಸಂದರ್ಭಕ್ಕೆ ಒಂದು ಹಂತದಲ್ಲಿ ಟ್ರಾಫಿಕ್ ನಲ್ಲಿ ಅವರಿಗೆ ದಾರಿ ಮಿಸ್ ಆಗುತ್ತೆ. ಅಂದ್ರೆ ಅಶೋಕ್ ಅವರ ಕಾರನ್ನ ಫಾಲೋ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ದಾರಿ ಮಿಸ್ ಆದಂತಹ ಹಿನ್ನೆಲೆಯಲ್ಲಿ ಚಾಲಕ ನೇರವಾಗಿ KPCC ಕಚೇರಿಗೆ ಅವ್ರನ್ನ ಕರೆದೊಯ್ತಾರೆ. ಅಂದ್ರೆ ಅಲ್ಲಿ ಅವರಿಗೆ ಮಾಹಿತಿ ಇದ್ದದ್ದು KPCC ಕಚೇರಿಯಲ್ಲಿ ಪ್ರತಿಭಟನೆ, ಬಿಜೆಪಿಯಿಂದ ಪ್ರತಿಭಟನೆ ಅನ್ನುವಂತ ಮಾಹಿತಿ ಹಿನ್ನೆಲೆ ಅವರು ನೇರವಾಗಿ KPCC ಕಚೇರಿಗೆ ತೆರಳಿರ್ತಾರೆ. ಹಾಗಾಗಿ ಆ ಸಂದರ್ಭಕ್ಕೆ ಅವರು ಕಾರಿನಿಂದ ಕೆಳಗಿಳಿದಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಅವರನ್ನ ಕಂಡಂತಹ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಮೇಲೆ ಮೊಟ್ಟೆಯನ್ನ ಎಸೆಯುವ ಮೂಲಕವಾಗಿ ಹಲ್ಲೆಯನ್ನ ಮಾಡ್ತಾರೆ. ಹೀಗಾಗಿ ಈ ಘಟನೆ ಹಿನ್ನೆಲೆಯಲ್ಲಿ ಇವತ್ತು ಶಾಸಕ ಹರೀಶ್ ಅವರು ಮೊಟ್ಟೆ ದಾಳಿಗೆ ಒಳಗಾಗಿರುವಂತದ್ದು. ಅವರು ನೇರವಾಗಿ KPCC ಕಚೇರಿಗೆ ತೆರಳದೆ ಬಿಜೆಪಿ ಉಳಿದ ಶಾಸಕರು ತೆರಳಿದಂತ ಕಂಟೋನ್ಮೆಂಟ್ ಸ್ಥಳಕ್ಕೆ ತೆರಳಿದ್ರೆ ಅವರು ಮೊಟ್ಟೆ ದಾಳಿಗೆ ಒಳಗಾಗುವಂತಹ ಸನ್ನಿವೇಶ ಸೃಷ್ಟಿ ಆಗ್ತಿರ್ಲಿಲ್ಲ. ಆದರೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕನ್ನುವಂತಹ ಹಿನ್ನೆಲೆಯಲ್ಲಿ ಅವರು ನೇರವಾಗಿ KPCC ಕಚೇರಿಗೆ ಹೋದಂತ ಅಲ್ಲಿ ಮೊಟ್ಟೆ ದಾಳಿಗೆ ಒಳಗಾದ್ರು. ಹೀಗಾಗಿ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಬಿಜೆಪಿ ನೇರವಾಗಿ ಈಗ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರವರೆಗೆ ದೂರನ್ನು ಒಯ್ದಿದೆ. ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ಪ್ರತಿಭಟನೆ ನಡೆಸಿದಂತ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಅಶೋಕ್, ಚಲವಾದಿ ನಾರಾಯಣಸ್ವಾಮಿ ಉಳಿದಂತಹ ಶಾಸಕರನ್ನು ಕರೆದೊಯ್ಯಲಾಗಿತ್ತು. ಅಲ್ಲಿಂದ ತೀರ್ಮಾನವನ್ನು ಮಾಡಿ ಅವರಿಗೆ ಪಾದಯಾತ್ರೆ ಮುಖಾಂತರವೇ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದು ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ವಿಪಕ್ಷ ನಾಯಕ ಅಶೋಕ್ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಏನಂದ್ರೆ ಇಲ್ಲಿ ಕೋಲುಗಳಿಂದ ಹಲ್ಲೆಯನ್ನ ಮಾಡಿದ್ದಾರೆ ಮತ್ತು ಮೊಟ್ಟೆಯಿಂದ ಹಲ್ಲೆಯನ್ನ ಮಾಡಿದ್ದಾರೆ. ಒಂದು ಹಂತದಲ್ಲಿ ಬಾಂಬ್ ಏನಾದ್ರೂ ತಂದಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಶಾಸಕರದ ಅನ್ನುವಂತ ಒಂದು ಗಂಭೀರವಾದಂತಹ ಪ್ರಶ್ನೆಯನ್ನು ಎತ್ತಿ ಈ ಮೂಲಕ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದೂರನ್ನ ಸಲ್ಲಿಕೆ ಮಾಡಿರುವಂತದ್ದು. ಕಾಂಗ್ರೆಸ್ ಕಚೇರಿನ ಅಂದ್ರೆ KPCC ಕಚೇರಿಯನ್ನ ತನಿಖೆಯನ್ನ ಮಾಡಬೇಕು, ಅಲ್ಲಿಗೆ ದಾಳಿಯನ್ನ ಮಾಡಬೇಕು, ಅಲ್ಲೇನಾದ್ರೂ ಬಾಂಬ್ಗಳಿದೆಯಾ ಅನ್ನುವಂತ ತನಿಖೆಯನ್ನು ಮಾಡಬೇಕನ್ನುವಂತ ಒಂದು ನಿಟ್ಟಿನಲ್ಲೂ ಕೂಡ ಅವರು ಆರೋಪವನ್ನ ಮಾಡಿದ್ದಾರೆ. ಇದರ ಜೊತೆಗೆ ಶಾಸಕ ಹರೀಶ್ ಅವರ ಮೇಲೆ ಹಲ್ಲೆ ಆಗಿರುವಂತಹ ಹಿನ್ನೆಲೆ ಆ ನಿಟ್ಟಿನಲ್ಲಿ ಹಲ್ಲೆಯನ್ನು ಮಾಡಿದವರಂತ ವಿರುದ್ಧ ತೀಕ್ಷ್ಣವಾದಂತಹ ಕ್ರಮವನ್ನು ಕೈಗೊಳ್ಳಬೇಕನ್ನುವಂತ ದೂರನ್ನ ಈಗ ಪೊಲೀಸ್ ಆಯುಕ್ತರಿಗೆ ಅಶೋಕ್ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಬಿಜೆಪಿ ದೂರನ್ನ ಕೊಟ್ಟಿದೆ. ಈ ಹಂತದಲ್ಲಿ ಬಿಜೆಪಿ ಸದ್ಯಕ್ಕೆ ಈಗ ಪೊಲೀಸ್ ಕಮಿಷನ್ ದೂರವರೆಗೂ ಮಾತ್ರ ಈ ವಿಚಾರದಲ್ಲಿ ತೀರ್ಮಾನವನ್ನು ಕೈಗೊಂಡಿದೆ. ಮುಂದಿನ ಹಂತದ ಹೋರಾಟ ಯಾವುದೇ ರೀತಿಯಲ್ಲಿ ಅನ್ನುವಂತ ವಿಚಾರದ ಬಗ್ಗೆ ಇನ್ನಷ್ಟು ಬಿಜೆಪಿ ತೀರ್ಮಾನವನ್ನು ಕೈಗೊಳ್ಳಬೇಕಾಗಿದೆ. ಆದರೆ ಇಲ್ಲಿ ಗಂಭೀರವಾಗಿ ಬಿಜೆಪಿ ವಿಚಾರನ ಪರಿಗಣಿಸಿರುವಂತಹ ಸತ್ಯ. ಹಾಗಾಗಿ ಶಾಸಕ ಹರೀಶ್ ಅವರನ್ನ ಜೊತೆಲಿಟ್ಟುಕೊಂಡು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ದೂರನ್ನ ಸದ್ಯಕ್ಕೆ ಕೊಟ್ಟಿದೆ. ಮಲ್ತೇಶ್, ಓಕೆ, ಥ್ಯಾಂಕ್ ಯು.